ನಾವು ಹೇಳಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ತೇಜೋವಧೆ ಮಾಡಿದ್ರಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾನ್ಯ ಯತ್ನಾಳು, ಪ್ರತಾಪ್ ಸಿಂಹ ಅವರು ಆ ಫೇಕ್ ಕಾಮೆಂಟ್ಗಳ ಸುರಿಮಳೆ. ಅಲ್ಲಿ ನಮ್ಮ ತಾಯಿ ಬಗ್ಗೆನೂ ಕೇಳ್ತಾರೆ, ನಮ್ಮ ಮನೆಯವ್ರ ಬಗ್ಗೆನೂ ಕೇಳ್ತಾರೆ, ನಮ್ಮ ಬಗ್ಗೆನೂ ಕೇಳ್ತಾರೆ. RSS ಇದೇನ್ರಿ ನಿಮಗೆ ಕಲ್ಚರ್ ಕಲಿಸ್ಕೊಟ್ಟಿದ್ದು? ಇವರೆಲ್ಲ RSS ಚಡ್ಡಿಗಳು ಹಾಕ್ಕೊಂಡು ಮಾರ್ಚ್ ಮಾಡ್ತಾರಲ್ಲ, CT ರವಿ ಭಾಷೆ ಮೇಲೆ ಇಡ್ತಾ ಇದೆಯಾ? ಸೆಷನ್ನಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ಏನು ಮಾತಾಡಿದ್ರು CT ರವಿ, ಇದು RSS ನಿಮಗೆ ಕಲಿಸಿದ ಶೈಲಿನಾ? RSS ಇದ ಹೇಳ್ಕೊಡ್ತಾ ಇರೋದು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವು ನಿಂತಿದ್ದೀವಿ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಸ್ಟೇಟ್ಮೆಂಟ್ಗೆ ನಮ್ಮ ಸಹಮತ ಇದೆ. ಮೂರನೇದು BJP ಅವರು ಅಶೋಕ್ ಜ್ಯೋತಿಷಾಲಯ, ಪದ್ಮನಾಭನಗರ. ಅಶೋಕಣ್ಣ, ನಮಗೆ ಮೊನ್ನೆ ಬರ ಪರಿಹಾರದ್ದು ನಮಗೆ 384 ಕೋಟಿ ಕೊಟ್ಟರು, ಮಹಾರಾಷ್ಟ್ರಕ್ಕೆ 1544 ಕೋಟಿ ಕೊಟ್ಟರು. ಇಂಥ ಪಾರ್ಶಿಯಾಲಿಟಿ ಯಾಕೆ ಅಂತ ನಿಮ್ಮ ಜ್ಯೋತಿಷ್ಯಾಲಯದಲ್ಲಿ ನಿಮಗೆ ಯಾರು ಜಾತಕ ಹೇಳಲಿಲ್ವಾ? ನೀವು ರಿಯಾಕ್ಟ್ ಆಗಲ್ಲ. ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಬರ್ಕೊತೀರ. ಏನಾದರೂ ಮಾತಾಡಿದ್ರೆ RDPR ಸಾಧನೆ ಸರ್, ಎಕ್ಸ್ಪೋರ್ಟ್ಸಲ್ಲಿ ಕರ್ನಾಟಕದ್ದು 38%, ನಾವು ಎಕ್ಸ್ಪೋರ್ಟ್ಸಲ್ಲಿ ನಂಬರ್ 1. ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ನಂಬರ್ 1. ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ಕರ್ನಾಟಕ ನಂಬರ್ 1. ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ನಂಬರ್ 1. ಈ ಡೇಟಾ ಕೊಟ್ಟಿದ್ದು ಮೋದಿಯವರ ಸಾರಥ್ಯದ ಕೇಂದ್ರ ಸರ್ಕಾರನೇ, ನಮಗೆ ನಾವು ಕೊಟ್ಕೊಂಡಿದ್ದ ಸರ್ಟಿಫಿಕೇಟ್ ಅಲ್ಲ. ಇದು ಕಾಣಿಸ್ತಿಲ್ವಾ BJP ಅವ್ರಿಗೆ? IT BTಗೆ ಇಷ್ಟು ಎಕ್ಸ್ಪೋರ್ಟಲ್ಲಿ ನಾವು 38% ರೀಚ್ ಆಗಿದ್ದೀವಿ. ಇದು BJP ಅವರು ಕಾಣಿಸ್ತಿಲ್ವಾ? ಇಷ್ಟೇ ನನ್ನ ಪ್ರಶ್ನೆ. ನೆಕ್ಸ್ಟ್ ಬಂದರೆ ಅಮಿತ್ ಶಾ ಅವರು ಮೋದಿಜಿ ಅವರಿಗೆ ನಾನೊಂದು ಪ್ರಶ್ನೆಗೆ ಕ್ವಶನ್ पूछना चाहता हूँ सर आपका पार्टी का MLA MP ऐसा बात कर रहा है, they speak about mother and family members, please guide them sir, they are crossing their limits. ಅಮಿತ್ ಶಾ ಅವರೇ, ನರೇಂದ್ರ ಮೋದಿ ಅವರೇ, ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ, ತಾಯಂದ್ರ ಬಗ್ಗೆ, ನಮ್ಮ ಮನೆಗಳವ್ರ ಬಗ್ಗೆ ಇವ್ರು ನೀಚವಾಗಿ ಮಾತಾಡ್ತಿದ್ದಾರೆ. ಏನು BJP ಐಡಿಯಾಲಜಿ ಏನು? RSS ಐಡಿಯಾಲಜಿ ಏನು? ಮೈ ಕ್ವಶನ್. ಪ್ರತಾಪ್ ಸಿಂಹ, ನೀನು RSS ಅಲ್ಲಿ ಇದೇನಾ ಕಲ್ತಿದ್ದು? CT ರವಿ ಅವರೇ, ನೀವಿದೇನಾ ಕಲ್ತಿದ್ದು? ನನ್ನ ಕ್ವಶನ್ ಇದೆ. ಡೈರೆಕ್ಟಾಗಿ ಒಬ್ಬ MP, ನಮ್ಮಪ್ಪ ಅಲ್ಲೇನಾದರೂ ಆ ಊರಿಗೆ ಬಂದಿದ್ರೆ ಪ್ರದೀಪ್ ಈಶ್ವರ್ ಚೆನ್ನಾಗಿ ಹುಡ್ತಿದ್ದ. ಗುರು, ನೀನು ತ್ರಿಪುರ ಸುಂದರನಾ ಏನು? ಹಾಂ, ನಿಮ್ಮ ತಂದೆ ತಾಯಿ ಒಳ್ಳೆಯವ್ರ ಗುರು, ಅವ್ರು ಮಾಡಿದ್ದು ಒಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿತ್ತು. ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ, ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕು. ಪಾಪ ಅವ್ರು ಕೆಟ್ಟ ಹೆಸರು ತರ್ತಾ ಇದೆಯಾ ನೀನು? ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಿದ್ರು, ಮನಸ್ಸಲ್ಲಾದರೂ ಕೇಳು, ಚಾಮುಂಡಿ ಕಾಪಾಡ್ತಾಳೆ. ನಾನು ಚಾಮುಂಡಿ ಆರಾಧಕ. ನೀನು ಕ್ಷಮೆ ಕೇಳ್ತಿದ್ರು ಪರವಾಗಿಲ್ಲ, ಏನು ಫೀಲ್ ಎಲ್ಲ ಆಗಲ್ಲ. ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ, ನಿಮ್ಮ IT ಸೆಲ್ಗಳಿಗೆ ಬೆದರಿಕೆ ಹಾಕಿ ಹೇಡಿಗಳಲ್ಲ ನಾವು. ನಿಮ್ಮ ಥರ ಎದುರ್ತಿರಲ್ಲ, ಓಡೋಗಿ ಸ್ಟೇ ತರ್ತಿರಲ್ಲ. ಯಾಕಪ್ಪ ಸ್ಟೇ ತಂದೆ? ಯಾಕೆ ಸ್ಟೇ ತಂದೆ? ಭಯ ಯಾಕೆ? ನಾನು ಹೇಳೋದು ಇಷ್ಟೇ, ಪದಗಳ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ. ನೀನು ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ, ಮಾಡು ಮಗನೇ. ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟು. ನೀನು ನಿಲ್ಲಿಸೋವರೆಗೂ ನಾನು ನಿಲ್ಲಿಸಲ್ಲ. ನಾಳೆ ಬೆಳಗ್ಗೆ ನೀನು ಕರಿ, 12 ಗಂಟೆಗೆ ನಾನು ಕರಿತೀನಿ. ನಾಳಿದ್ದು ಬೆಳಗ್ಗೆ ನೀನು ಕರಿ, ನಾಳಿದ್ದು ಸಂಜೆ ನಾನು ಕರಿತೀನಿ. ಇಂಗ್ಲೀಷ್ ಮೀಡಿಯಮ್ ಓದ್ಕೊಂಡ್ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ದರೆ, ಕನ್ನಡ ಮೀಡಿಯಮಲ್ಲಿ ಓದಿರೋರು ನಮಗೆ ಧೈರ್ಯ ಇರುತ್ತೆ.